ಮತ್ತೆ ಸಮರ್ಥಿಸಿಕೊಳ್ತಾ ಇದ್ದಾರೆ KS ಈಶ್ವರಪ್ಪ ಅವರು. ದೇಶ ವಿಭಜನೆ ಮಾಡೋರನ್ನ ಕೊಲ್ಲಿ ಅನ್ನೋ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರು, ಗುಂಡಿಕ್ಕಿ ಕೊಲ್ಲಿ ಅಂತ, ಅದೇ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. HK ಪಾಟೀಲ್ ರಾಷ್ಟ್ರದ್ರೋಹಿಗಳ ಪರ ನಿಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೀವು ನನ್ನ ಮೇಲೆ ಬೇಕಾದ್ರೆ ಕೇಸ್ ಹಾಕಿ, ತಾಕತ್ತಿದ್ರೆ ಕೋರ್ಟ್ಗೂ ಹೋಗ್ಲಿ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಹೇಳಿಲ್ಲ, ನಾನು ಹೇಳಿರೋದೆ ಮೋದಿ ಅವರಿಗೆ ಅಂತ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಿಂದಿನ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆ HK ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ. ಅವ್ರು ಕಾನೂನು ಕ್ರಮ ತಗೊಳ್ಳೇಬೇಕು. ನನ್ನ ಬಗ್ಗೆ ಕಾನೂನು ಕ್ರಮ ತಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗತ್ತೆ, ನನಗಾಗಲ್ಲ. ನಾನು ಹೇಳಿರೋದೇನು, ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ, ಅಂಥವರು ದೇಶದ್ರೋಹಿಗಳು. ಇದನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ. ಈ DK ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ನಿಜಕ್ಕೂ ಕೂಡ ನಾನು HK ಪಾಟೀಲ್ರಿಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗತ್ತೆ. ನೋ ಎಸ್ ಗುಂಡಿ